ಇನ್ನು ಕಾಲೇಜುಗಳಿಗೆ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಆಗ್ರಹಿಸಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಮನೆಗೆ ಈಗ ಎಬಿವಿಪಿ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ದಾರೆ. ಸಂಜಯ್ ನಗರದಲ್ಲಿರುವಂತಹ ಸಚಿವರ ಮನೆಗೆ ಬ್ಯಾನರ್ ಕಟ್ಟಿ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟಿಸಿದ್ದಾರೆ. ಸಚಿವ ಸುಧಾಕರ್ ಮನೆ ಮುಂದೆ ಪಾಠ ಮಾಡಿ ಅಣಕು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇನ್ನು ಸಚಿವ ಸುಧಾಕರ್ ಅವರ ಮುಖವಾಡವನ್ನು ಹಾಕಿಕೊಂಡು ಸರ್ಕಾರದ ಗ್ಯಾರಂಟಿ ಪಾಠವನ್ನ ಮಾಡಿದ್ದಾರೆ. ಒಂದು ರೀತಿ ಅಣಕು ಪ್ರತಿಭಟನೆ ಇದು. ಇನ್ನು ಬೋರ್ಡ್ ಇಟ್ಟು ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸರ್ಕಾರ ತೋರಿಸ್ತಾ ಇರುವಂತಹ ವಿಳಂಬ ನೀತಿಗಾಗಿ ಇದನ್ನು ವಿರೋಧಿಸಿ ಈಗ ಎಬಿವಿಪಿ ಕಾರ್ಯಕರ್ತರು ಸಂಜಯ್ ನಗರದಲ್ಲಿರುವಂತಹ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಮನೆಗೆ ಮುತ್ತಿಗೆ ಹಾಕೋಕೆ ಯತ್ನ ಮಾಡಿದ್ದಾರೆ. ಅವರ ಮನೆ ಮುಂದೆ ಬ್ಯಾನರ್ ಕಟ್ಟಿ ಗ್ಯಾರಂಟಿಗಳ ಅಂದರೆ ಸರ್ಕಾರದ ಗ್ಯಾರಂಟಿಗಳ ಪಾಠ ಮಾಡಿ ಅಣಕು ಪ್ರತಿಭಟನೆಯನ್ನು ಅವರು ಮಾಡಿರೋದು. ಸೊ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಆದಷ್ಟು ಬೇಗ ಅತಿಥಿ ಉಪನ್ಯಾಸಕರ ನೇಮಕ ಆಗಬೇಕು. ಜನ ರೆಡಿ ಇದ್ದಾರೆ, ನಾವು ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿ. ಆದರೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದು ಎಬಿವಿಪಿ ಕಾರ್ಯಕರ್ತರ ಒಂದು ಆಗ್ರಹವಾಗಿದೆ, ಆಕ್ರೋಶವಾಗಿದೆ. ಏನಂತ ಗೊತ್ತಿಲ್ಲ. ಅವರು ಸೋಮವಾರದಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಹೋಗಿ ಅಂತ ಹೇಳಿದ್ರೆ ಅವರಿಗೆ ಸರ್ ನಮ್ದು ಎರಡು ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ. ಈಗ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣಪತಿ, ಎಬಿವಿಪಿ ಕಾರ್ಯಕರ್ತರ ಆಗ್ರಹ ಏನು, ಬೇಡಿಕೆ ಏನು, ಅದರ ಜೊತೆಗೆ ಅತಿಥಿ ಉಪನ್ಯಾಸಕರು ಅಂದ್ರೆ ಅಭ್ಯರ್ಥಿಗಳು ರೆಡಿಯಾಗಿದ್ರು ಕೂಡ ಸರ್ಕಾರ ಯಾಕೆ ಒಂದು ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದೆ ಅಂತ? ರಾಹುಲ್, ಖಂಡಿತ ಈಗಾಗಲೇ ಎಬಿವಿಪಿ ಇರ್ಬೋದು, ಜೊತೆಗೆ ಬಿಜೆಪಿ ನಾಯಕರ ಆರೋಪ ಏನಾಗಿದೆ ಅಂತಂದ್ರೆ ಅತಿಥಿ ಉಪನ್ಯಾಸಕರನ್ನ ಯಾಕೆ ನೇಮಕ ಮಾಡ್ತಿಲ್ಲ ಅಂತಂದ್ರೆ ಸರ್ಕಾರ ಖಜಾನೆಯಲ್ಲಿ ಹಣ ಇಲ್ಲ, ಇಂತಹದೊಂದು ಆರೋಪವನ್ನ ಮಾಡ್ತಾರೆ. ಆದ್ರೆ ಇದರ ಹೊಡೆತ ಯಾರಿಗೆ ನೇರವಾಗಿ ವಿದ್ಯಾರ್ಥಿಗಳ ಮೇಲೆ ಬೀಳುತ್ತೆ. ಹೀಗಾಗಿ ಇವತ್ತು ಎಬಿವಿಪಿ ಕಾರ್ಯಕರ್ತರು ಏನಿದ್ದಾರೆ ಇವತ್ತು ಸರ್ಕಾರಿ ಪರವಾಗಿ ಅಂದ್ರೆ ಸರ್ಕಾರಿಯಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳ ಪರವಾಗಿ ನಿಂತು ಇವತ್ತು ಡಾಕ್ಟರ್ ಎಂಸಿ ಸುಧಾಕರ್ ಅವರ ನಿವಾಸಕ್ಕೆ ಅಂದ್ರೆ ಉನ್ನತ ಶಿಕ್ಷಣ ಸಚಿವರ ನಿವಾಸದ ಮುತ್ತಿಗೆ ಹಾಕುವ ಮೂಲಕ ಒಂದಷ್ಟು ಬೇಡಿಕೆಯನ್ನು ಇಟ್ಟರು, ಜೊತೆಗೆ ಒಂದಷ್ಟು ಆಗ್ರಹವನ್ನು ಕೂಡ ಮಾಡಿದ್ರು. ಅಂದ್ರೆ ಈಗ ಕಳೆದ 2-3 ತಿಂಗಳಿಂದಲೂ ಕೂಡ ಅತಿಥಿ ಉಪನ್ಯಾಸಕರ ನೇಮಕ ಆಗಿಲ್ಲ. ಸೆಮಿಸ್ಟರ್ ಪದ್ಧತಿ ಇರೋದ್ರಿಂದ ಈಗಾಗಲೇ ವಿದ್ಯಾರ್ಥಿಗಳಿಗೆ ಪಾಠ ಆಗಿಲ್ಲ ಅಂತಂದ್ರೆ ಅವರು ಪರೀಕ್ಷೆಗೆ ಹೇಗೆ ಹೋಗೋಕೆ ಸಾಧ್ಯ? ಹೀಗಾಗಿ ಆದಷ್ಟು ಬೇಗ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಿ ಅಂತ ನೇರವಾಗಿ ಒಂದು ಬೇಡಿಕೆಯನ್ನ ಇಟ್ಟಿರುವಂತದ್ದು. ಇವತ್ತು ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಅವರ ನಿವಾಸದ ಮುಂದೆ ಮುತ್ತಿಗೆ ಹಾಕುವಂತ ಪ್ರಯತ್ನ ಮಾಡಿದ್ರು, ಜೊತೆಗೆ ಅಣುಕು ಪ್ರದರ್ಶನ ಕೂಡ ಮಾಡಿದ್ರು. ಯಾವ ರೀತಿ ಅಂತಂದ್ರೆ ಗ್ಯಾರಂಟಿ ಪಾಠಗಳನ್ನು ಮಾಡುವ ಮೂಲಕ ಇಲ್ಲಿ ಶಿಕ್ಷಕರಿಲ್ಲ, ನಾವೇ ಬೇಕಾದ್ರೆ ಶಿಕ್ಷಕರಾಗ್ತೀವಿ ಅನ್ನೋ ಒಂದು ಅಣುಕು ಪ್ರದರ್ಶನದ ಮೂಲಕ ಡಾಕ್ಟರ್ ಎಂಸಿ ಸುಧಾಕರ್ ಅವರ ನಿವಾಸಕ್ಕೆ ಒಂದಷ್ಟು ಮುತ್ತಿಗೆಯನ್ನು ಹಾಕುವಂತ ಪ್ರಯತ್ನ ಮಾಡಿದ್ರು. ಅದಾದ ನಂತರ ಸಂಜಯ್ ನಗರ ಪೊಲೀಸ್ ಠಾಣೆಯ ಪೊಲೀಸರು ಅವರನ್ನ ವಶಕ್ಕೆ ಪಡೆಯುವಂತ ಪ್ರಯತ್ನ ಕೂಡ ಮಾಡಿದ್ರು. ಅಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಅನುಮತಿ ಪಡೆಯದೇನೆ ಆ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿರ್ತಾರೆ, ಸಚಿವರ ನಿವಾಸಕ್ಕೆ ಮುತ್ತಿಗೆಯನ್ನು ಹಾಕಿರ್ತಾರೆ. ಈ ಹಿನ್ನೆಲೆಯಲ್ಲಿ ಅವರನ್ನ ಸಂಜಯ್ ನಗರ ಪೊಲೀಸರು ವಶಕ್ಕೆ ಪಡಿತಾರೆ. ಅದಾದ ನಂತರ ಅವರನ್ನ ನೇರವಾಗಿ ಬಿಜೆಪಿ ನಾಯಕರು ಏನು ಅನುಮತಿ ಇಲ್ಲದೇನೆ ಅವರನ್ನ ವಶಕ್ಕೆ ಪಡೆದ್ರ ಅಥವಾ ಅನುಮತಿ ಇಲ್ಲದೆ ಇವ್ರು ಪ್ರತಿಭಟನೆ ಮಾಡಿರೋದಕ್ಕೆ ಅವರನ್ನು ವಶಕ್ಕೆ ಪಡೆದ್ರ, ಈ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸಿ ಈಗ ಕೆಲವೇ ಕ್ಷಣಗಳಲ್ಲಿ ಅವರು ಪೊಲೀಸ್ ಠಾಣೆಗೆ ಹೋಗಿ ಅವರನ್ನ ಬಿಡುಗಡೆ ಮಾಡುವ ಅಂದ್ರೆ ಅವರನ್ನ ಬಿಡುಗಡೆ ಮಾಡಿಕೊಂಡು ಬರುವ ಕೆಲಸಕ್ಕೆ ಈಗಾಗಲೇ ರವಿಕುಮಾರ್ ಇರ್ಬೋದು, ಚಲವಾದಿ ಅವರು ಇರ್ಬೋದು, ಸಾಕಷ್ಟು ಬಿಜೆಪಿ ನಾಯಕರು ಅವರನ್ನ ಮಾಡಿದ್ದಾರೆ. ಅಂದ್ರೆ ಇದರಲ್ಲಿ ಒಂದು ಅರ್ಥ ಏನು ಅಂತಂದ್ರೆ ನೋಡಿ, ರಾಜ್ಯ ಸರ್ಕಾರದ ಮೌನ ಏನಿದೆ ಇದು ಎಲ್ಲ ಒಂದ್ ಕಡೆ ಶಿಕ್ಷಣ ಇಲಾಖೆಗೂ ಪೆಟ್ಟು ಬೀಳುತ್ತೆ, ಎಲ್ಲ ಒಂದ್ ಕಡೆ ವಿದ್ಯಾರ್ಥಿಗಳ ಮೇಲೂ ಕೂಡ ಪೆಟ್ಟು ಬೀಳುತ್ತೆ. ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಿ ಅಂತ ಈಗಾಗಲೇ ಆ ಎಬಿವಿಪಿ ಕಾರ್ಯಕರ್ತರ ಜೊತೆಗೆ ಬಿಜೆಪಿ ನಾಯಕರ ಕೂಡ ಒತ್ತಾಯ ಆಗಿರುವಂತದ್ದು. ರಾಹುಲ್. ರೈಟ್ ಗಣಪತಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.